ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಎಲ್ಲೆಲ್ಲೂ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕರ್ನೂಲು ಜಿಲ್ಲೆಯ ಆಲೂರು ತಾಲೂಕಿನ ಹೊಳಗುಂದ ಮಂಡಲಂ ಉರುವಕುಂಡ ಮಠ ವಠಾರದ ಜನರು 66 ವರ್ಷದಿಂದ ಕಾಮನ ಹಬ್ಬವನ್ನು ಆಚರಣೆ ಮಾಡಿ ಸಂಭ್ರಮಿಸಿದ್ದಾರೆ. ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಕರ್ನೂಲು ಜಿಲ್ಲೆಯ ಆಲೂರು ತಾಲೂಕಿನ ಹೊಳಗುಂದ ಮಂಡಲಂ ಉರುವಕುಂಡ ಮಠ ವಠಾರದ ಜನರು 66 ವರ್ಷದಿಂದ ಕಾಮನ ಹಬ್ಬವನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಈ ಹಬ್ಬದ ಉದ್ಘಾಟನೆಗೆ ಆಗಮಿಸಿದ ರಾಜ ಪಂಪನಗೌಡ, ಎಸ್ಐ ದಿಲೀಪ್ ಕುಮಾರ್, ಪಂಚಾಯತ್ ಸೆಕ್ರೆಟರಿ ರಾಜಶೇಖರ್ ಗೌಡ, ಚಲಪತಿ ರಂಗಮ್ಮ ಸರಪಂಚ, ಕರ್ನಾಟಕ ರಾಜ್ಯ ಬಯಲಾಟ ಸಂಘದ ಅಧ್ಯಕ್ಷರಾದ ವಿಶ್ವನಾಥ್ ಸಾಹುಕಾರ ಉಪಸ್ಥಿತರಿದ್ದರು. ಶಿವನು ಮನ್ಮಥನನ್ನು ದಹಿಸಿದ್ದು ಅವನ ತಪಸ್ಸಿಗೆ ಭಂಗ ತಂದ ಕಾರಣಕ್ಕಾಗಿ ಇದರ ಹಿಂದಿನ ಪ್ರಮುಖ ಪೌರಾಣಿಕ ಹಿನ್ನೆಲೆ 9 ದಿನಗಳದ ಈ ಕಾರ್ಯಕ್ರಮ ಎಂದು ರಾಜ ಪಂಪನಗೌಡ ಹೇಳಿದರು. ಕರ್ನಾಟಕ ಮತ್ತು ಆಂಧ್ರ ಗಡಿನಾಡಿನ ಜನಪದ ಶೈಲಿಯ ಹಬ್ಬದ ಸಡಗರ. ಹಿರಿಯರು ಮತ್ತು ಕಿರಿಯರು ಮಹಿಳೆಯರ ವೇಷಗಳನ್ನು ಧರಿಸಿ ಬೀದಿ ಬೀದಿಗಳಲ್ಲಿ ರತಿ ಮನ್ಮಥರ ಜಾನಪದ ನೃತ್ಯವನ್ನು ಮಾಡುತ್ತಾ ರಾತ್ರಿ ವೇಳೆಯಲ್ಲಿ ಕಾಮಣ್ಣನ ದಹನ ಊರಿನ ದೈವದಿಂದ ಈ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಎಂದು ಎಸ್ಐ ದಿಲೀಪ್ ಕುಮಾರ್ ಮಾತನಾಡಿ ಚಾಲನೆ ನೀಡಿದರು. ಪ್ರತಿ ವರ್ಷ ಈ ಹಬ್ಬಕ್ಕೆ ವೇಷಭೂಷಣ ಶ್ರೀ ಬಸವೇಶ್ವರ ರಂಗಸಜ್ಜಿಕೆ ಸೀನರಿ ಬೂದುಗುಪ್ಪ, ಮೇಕಪ್ ಆರ್ಟಿಸ್ಟ್ ಗಂಗಾಧರ ಇವರಿಂದ ಮತ್ತು ಹೊಳಗುಂದ ಪೊಲೀಸ್ ಠಾಣೆಯ ಎಎಸ್ಐ ನಾಗರಾಜ್ ಹಾಗೂ ಕಾನ್ಸ್ಟೇಬಲ್ ಶೇಕ್ಷವಲ್ಲಿ ಸುಧಾಕರ್ ಬಂದೋಬಸ್ತ್ ಅಚ್ಚುಕಟ್ಟಾಗಿ ಮಾಡಿದರು ಎಂದು ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ತಿಳಿಸಿದರು. ಸಂಪಾದಕರು 9419419999. ಉತ್ಸಾಹದಿಂದ ಹುಣ್ಣಿಮೆಯ 7 ದಿನಗಳ ಮುಂಭಾಗದಲ್ಲಿ ನಡೆತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಮುಖ್ಯವಾಗಿ ನಾವು ಕರ್ನಾಟಕ ಸರ್ಕಾರವನ್ನು ಒಂದೇ ಕೋರ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ನಮಗೆ ಇಲ್ಲಿ ಜಾನಪದ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕು. ಈ ಪ್ರೋತ್ಸಾಹ ನೀಡುವುದರಿಂದ ನಾವು ಜಾನಪದ ಕಲೆಗೆ ಜೀವ ಕಳೆ ನೀಡಿದಂತೆ ಆಗ್ತದೆ ಅಂತೇಳಿ ಕೋರ್ತಾ ಇದ್ದೀವಿ. ಮುಖ್ಯವಾಗಿ ಇಲ್ಲಿ ಕರ್ನಾಟಕ ರಂಗಭೂಮಿ ಬಯಲ್ನಾಟಕ ರಾಜ್ಯ ಅಧ್ಯಕ್ಷರು ಬಂದಿದ್ದಾರೆ. ಅವರನ್ನು ಜಾನಪದ ಕಾರ್ಯಕ್ರಮಕ್ಕೆ ನಾವು ಒಂದು ಪ್ರೋತ್ಸಾಹ ನೀಡಬೇಕು. ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ನಮಗೆ ಯಾವುದೇ ರೀತಿಯಿಂದ ಸಹಕಾರ ಮಾಡಿಲ್ಲ. ಕರ್ನಾಟಕ ప్రభుత్ವ ಬಂದು ಕರ್ನಾಟಕ ಸರ್ಕಾರ ಬಂದು ನಮಗೆ ಗಡಿನಾಡ ಕನ್ನಡ ಕಲಾ ಸಂಘಕ್ಕೆ ಒಂದು ಸಾಮಾಜಿಕ ನಾಟಕಕ್ಕೆ ಈಗ ಒಂದು 3 ವರ್ಷದ ಹಿಂದೆ ನಮಗೆ ಸಹಕಾರ ಮಾಡಿದ್ರು. ಮತ್ತೆ ಅವರು ప్రతి సంవత్సరం ఒక యువకుడికి 8 రోజులు దాదాపు 8 రోజులు మేము మన పిల్లలందరూ కలిసి చాలా చక్కగా చేస్తారు. అది ముఖ్యంగా ఈరోజు చూడాల్సిన కార్యక్రమం ఇది. ఎలాంటి ఒక వాంఛన కానీ ఏది కానీ జరగకుండా ప్రతి ఒక్కరూ దీనికి సహకరించి దానికి ఎలాంటి ఇబ్బందులు లేకుండా కామన్న దహనం సందర్భంగా రతి మన్మథుల ఉత్సవం సందర్భంగా ఊరేగింపు సందర్భంగా ప్రజలకందరికీ శుభాకాంక్షలు తెలియజేస్తున్నాను. ఈరోజు ఈ కార్యక్రమాన్ని మంచిగా ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್. ನಮಸ್ಕಾರ.